ಹಾಯ್ ಹಲೋ ನಮಸ್ಕಾರ. ನವರಾತ್ರಿಯಲ್ಲಿ ಶಿರಸಿಯ ಅಧಿದೇವತೆ ಶ್ರೀ ಮಾರಿಕಾಂಬ ದೇವಿಯ ದರ್ಶನವನ್ನ ಪಡೆಯಬೇಕೆಂಬ ಹಂಬಲದೊಂದಿಗೆ ನಾವು ಕೂಡ ಶಿರಸಿಯ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನವರಾತ್ರಿ ಉತ್ಸವವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ. ಜನರಲ್ಲಿ ತುಂಬಾನೇ ರಶ್ ಇರುತ್ತೆ. ಆದರೆ ನಾವು ಹೋದ ಟೈಮಲ್ಲಿ ರಶ್ ಕಡಿಮೆ ಇದ್ರಿಂದ ಅಮ್ಮನವರ ದರ್ಶನ ಬೇಗ ಸಿಕ್ತು. ಈ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ, ಹಾನಗಲ್ಲಿನಲ್ಲಿ ಜಾತ್ರೆ ಮುಗಿದ ನಂತರ ಆಭರಣ ಸಮೇತವಾಗಿ ಒಂದು ಪೆಟ್ಟಿಗೆಯಲ್ಲಿ ದೇವಿಯನ್ನ ಇಟ್ಟಿದ್ದರು. ಅದನ್ನ ಕೆಲವು ಕಳ್ಳರು ಅಪಹರಿಸಿ ಶಿರಸಿಗೆ ತಂದು ಆಭರಣಗಳನ್ನ ಹಂಚಿಕೊಂಡು ಆ ವಿಗ್ರಹವನ್ನ ಪೆಟ್ಟಿಗೆಯಲ್ಲಿಟ್ಟು ಕೆರೆಗೆ ಎಸೆದರು. ಪ್ರತಿ ವರ್ಷ ಚಂದ್ರಗುತ್ತಿ ಜಾತ್ರೆಗೆ ಹೋಗುತ್ತಿದ್ದ ಭಕ್ತನಿಗೆ ಒಂದು ಬಾರಿ ಜನರು ಅವನನ್ನ ತಡೆದು ಪೀಡಿಸಿದ ಕಾರಣ ಬೇಸರಗೊಂಡು ಮುಂದಿನ ವರ್ಷ ಜಾತ್ರೆಗೆ ಹೋಗದೆ ಶಿರಸಿಯಲ್ಲಿಯೇ ದೇವಿಯ ಆರಾಧನೆಯನ್ನ ಮಾಡಿದನು. ಒಂದು ರಾತ್ರಿ ದೇವಿ ಅವನಿಗೆ, ನಾನು ಮಾರಮ್ಮ, ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ, ನನ್ನನ್ನ ಮೇಲೆತ್ತು ಎಂದು ಹೇಳಿದ ಕನಸು ಬಿತ್ತು. ನಂತರ ಊರಿನ ಪ್ರಮುಖರನ್ನೆಲ್ಲ ಸೇರಿಸಿ ಭಕ್ತನು ಕೆರೆಯನ್ನ 3 ಸುತ್ತು ಸುತ್ತಿ ಪ್ರಾರ್ಥಿಸಿದಾಗ ಪೆಟ್ಟಿಗೆಯು ಮೇಲೆ ತೇಲುತ್ತಿರುವುದು ಕಂಡುಬಂತು. ನಂತರ ದೇವಿಯನ್ನ ಸ್ಥಾಪಿಸಲು ಸೋಂದಾ ಸಂಸ್ಥಾನದ ಮಹಾರಾಜನ ಅನುಮತಿಯನ್ನ ಗ್ರಾಮಸ್ಥರು ಕೇಳಿದರು. ಅದರಂತೆ ಕ್ರಿಸ್ತಶಕ 1689ರಲ್ಲಿ, ಅಂದರೆ ಶಾಲಿವಾಹನ ಶಕೆ 1611ರ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯಂದು ಮಂಗಳವಾರ ದೇವಿಯನ್ನ ಈಗಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಪ್ರತಿ 2 ವರ್ಷಗಳಿಗೊಮ್ಮೆ 9 ದಿನಗಳ ಅದ್ಧೂರಿಯಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರುತ್ತೆ. ಅನೇಕ ಮನರಂಜನಾ ಕಾರ್ಯಕ್ರಮಗಳು, ಬಗೆ ಬಗೆಯ ಅಂಗಡಿಗಳು, ಝಗಮಗಿಸುವ ದೀಪದ ಅಲಂಕಾರಗಳು ಜಾತ್ರೆಯ ಸೊಬಗನ್ನ ಹೆಚ್ಚಿಸುತ್ತದೆ. 1933ರ ವೇಳೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಶಿರಸಿಯ ಮಾರಿಕಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಎಂಬ ಉಲ್ಲೇಖವಿದೆ. ತದನಂತರ ಅವರ ಅನುಯಾಯಿಗಳು ಅಹಿಂಸಾ ತತ್ವವನ್ನ ಬೋಧಿಸಿ ಪ್ರಾಣಿಬಲಿಯನ್ನ ತಡೆಯುವಲ್ಲಿ ಯಶಸ್ವಿಯಾದರು ಎಂದು ಹೇಳಲಾಗುತ್ತದೆ. ಒಟ್ಟಿನಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಕೋಣವನ್ನ ಬಲಿ ಕೊಡುವ ಪದ್ಧತಿಯನ್ನ ನಿಷೇಧಿಸಲಾಗಿದೆ. ಶ್ರೀ ಮಾರಿಕಾಂಬ ದೇವಾಲಯದ ಸುತ್ತಲೂ ಗೋಡೆಯ ಮೇಲೆ ಹಿಂದಿನ ಕಾಲದ ಸುಂದರ ವರ್ಣಚಿತ್ರಗಳು, ರಾಮಾಯಣ ಮಹಾಭಾರತದ ಘಟನೆಯನ್ನ ವರ್ಣಿಸುವ ಚಿತ್ರಗಳು, ಶಿರಸಿಯ ಜಾತ್ರೆಯ ಸೊಬಗು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಅಚ್ಚಳಿಯದೆ ಉಳಿಯುವಂತದ್ದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅಮ್ಮನವರ ಗುಡಿ, ಮಾರಿಗುಡಿ ಎಂದೆಲ್ಲ ಕರೆಯಲ್ಪಡುವ ಶಿರಸಿಗರ ಆರಾಧ್ಯ ದೈವವಾದ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನವನ್ನ ಈ ವಿಡಿಯೋ ಮೂಲಕ ತೋರಿಸಿದ್ದೀವಿ. ಸದ್ಯಕ್ಕೆ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.